ಎಲ್ಲ ಸದ್ಭಕ್ತರೇ, ಹಿರಿಯರೇ, ಶ್ರದ್ಧೆ ತಾಯಂದಿರೇ, ಬಹಳ ವಿಶೇಷವಾಗಿರ್ತಕ್ಕಂಥ ದಿನ ಗುರು ಪೂರ್ಣಿಮಾ. ದಾಸರು ಒಂದು ಕಡೆ ಹೇಳ್ತಾರೆ, ಗುರುವಿನ ಗುಲಾಮನಾಗುವ ತನಕ ದೊರೆದಣ್ಣ ಮುಕುತಿ ಅಂತೇಳಿ ದಾಸರು ಒಂದು ಕಡೆ ಹೇಳ್ತಾರೆ. ಹಿರಿಯರು ಹೇಳ್ತಾರೆ, ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಅಂತೇಳಿ. ಅಂದ್ರೆ ಇವತ್ತು ನಾವು ಜೀವನದಲ್ಲಿ ಎಷ್ಟೇ ಎತ್ತರಕ್ಕೆ ಬೆಳಿಬೇಕು, ಯಶಸ್ಸನ್ನ ಕಾಣಬೇಕು ಅಂತ ಹೇಳಿದ್ರೆ ತಂದೆ ತಾಯಂದಿರ ಆಶೀರ್ವಾದ ಎಷ್ಟು ಮುಖ್ಯನೋ, ಗುರುಗಳ ಜಗದ್ಗುರುಗಳ ಆಶೀರ್ವಾದವೂ ಕೂಡ ಅಷ್ಟೇ ಮುಖ್ಯ. ಗುರುಗಳ ಆಶೀರ್ವಾದ, ಜಗದ್ಗುರುಗಳ ಒಂದು ಆಶೀರ್ವಾದ ಇಲ್ಲದೇನೆ ನಾವೇನೂ ಕೂಡ ಸಾಧನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಗುರುಗಳು ಮಾತನಾಡಿದ್ರು, ಬೆಳಗ್ಗೆ 6 ಗಂಟೆಗೆ ದೆಹಲಿಗೆ ಹೋಗಬೇಕಾಗಿತ್ತು, ಆದರೂ ಕೂಡ ಗುರು ಪೂರ್ಣಿಮೆ, ಹಾಗಾಗಿ ಜಗದ್ಗುರುಗಳ ಒಂದು ದರ್ಶನ ಪಡ್ಕೊಂಡು ಹೋಗ್ಬೇಕು ಅಂತೇಳಿ ಬಂದಿದ್ದಾರೆ ಅಂತೇಳಿ. ನಂದು ಕೂಡ ಅದರಲ್ಲಿ ಒಂದು ಸ್ವಾರ್ಥ ಇದೆ. ದೆಹಲಿಗೆ ಅದೊಂದು ಕಾರ್ಯನಿಮಿತ್ತ ದೆಹಲಿಗೆ ಹೋಗಬೇಕಾಗಿದೆ. ನಾನು ದೆಹಲಿಗೆ ಹೋಗ್ತಕ್ಕಂಥ ಕಾರ್ಯ ಯಶಸ್ಸು ಆಗಬೇಕು ಅಂತ ಹೇಳಿದ್ರೆ ಅದರಲ್ಲೂ ಕೂಡ ಗುರು ಪೂರ್ಣಿಮೆ ದಿನ ಜಗದ್ಗುರುಗಳ ಆಶೀರ್ವಾದ ಹೋಗೋದಕ್ಕೆ ಯಾಕೆ ಸಾಧ್ಯ? ಅದಕ್ಕೋಸ್ಕರ ನಾನಿವತ್ತು ಬಂದು ನಿಜವಾಗ್ಲೂ ಕೂಡ ನನ್ನ ಸೌಭಾಗ್ಯ ಅಂತ ನಾನಂತೂ ಭಾವಿಸಿದ್ದೇನೆ. ಇವತ್ತು ಜಗದ್ಗುರುಗಳು ಸಮಾಜದ ಬಗ್ಗೆ, ವಿಶೇಷವಾಗಿ ಯಡಿಯೂರಪ್ಪನವರ ಬಗ್ಗೆ, ಅವರ ಕುಟುಂಬದ ಬಗ್ಗೆ ಇಟ್ಕೊಂಡಿರ್ತಕ್ಕಂಥ ಒಂದು ಪ್ರೀತಿ ಬಹುಶಃ ರಾಜ್ಯದ ಯಾವುದೇ ಗ್ರಾಮ, ಯಾವುದೇ ಹಳ್ಳಿ, ಯಾವುದೇ ತಾಲೂಕಿಗೆ ಹೋದರೂ ಸಹ ನಮ್ಮ ಯಡಿಯೂರಪ್ಪನವರು ಮಗ ಅಂತೇಳಿ ನನ್ನ ಪ್ರೀತಿಯಿಂದ ನಮ್ಮ ತಂದೆ ತಾಯಿಯಿಂದ ನನ್ನ ಸ್ವಾಗತ ಮಾಡ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಪೂಜ್ಯ ತಂದೆಯವರು ಈ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಏನು ಎಲ್ಲ ಮಠಮಾನ್ಯಗಳಿಗೆ, ಕೇವಲ ವೀರಶೈವ ಲಿಂಗಾಯತ ಮಠಮಾನ್ಯಗಳಿಗೆ ಅಷ್ಟೇ ಅಲ್ಲ, ಎಲ್ಲ ಸಮಾಜದ ಮಠಮಾನ್ಯಗಳಿಗೂ ಕೂಡ ಒಂದು ಆರ್ಥಿಕ ಶಕ್ತಿಯನ್ನು ತುಂಬುವಂಥ ಕೆಲಸ ಪ್ರಾಮಾಣಿಕವಾಗಿ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಮಾಡಿದ್ದಾರೆ. ಅದರ ಆ ಒಂದು ಕಾರಣದಿಂದ ರಾಜ್ಯದ ಜನ, ಈ ನಾಡಿನ ಜನ ಸನ್ಮಾನ್ಯ ಯಡಿಯೂರಪ್ಪನವರು ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಇಲ್ಲದೆ ಹೋದರೂ ಸಹ ಈ ನಾಡಿನ ಜನ ತಮ್ಮ ಹೃದಯದಲ್ಲಿ ತಂದೆಯವ್ರಿಗೊಂದು ಶಾಶ್ವತವಾಗಿ ಒಂದು ಸ್ಥಾನವನ್ನು ಏನು ಕೊಟ್ಟಿದ್ದಾರಲ್ಲ, ಆ ಒಂದು ಸ್ಥಾನ, ಪ್ರೀತಿ, ವಿಶ್ವಾಸದ ಒಂದು ಋಣವನ್ನು ನಾವು ಕೂಡ ಇವತ್ತು ಅನುಭವಿಸ್ತಾ ಇದ್ದೇವೆ. ಅದೇ ಒಂದು ನಮಗೊಂದು ಸಂತೋಷ ಅನ್ನುವ ಮಾತನ್ನೇ ಸಂದರ್ಭ ಹೇಳ್ತಾ, ಇವತ್ತು ಯಡಿಯೂರಪ್ಪನವ್ರು ಯಾತಕ್ಕೋಸ್ಕರ ಮಠಮಾನ್ಯಗಳಿಗೆ ಇವತ್ತು ಅನುದಾನ ಕೊಟ್ಟರು ಅಂತ ಹೇಳಿದ್ರೆ ಅದು ಕಾರಣ ಇದೆ. ಇವತ್ತು ಜಗತ್ತಿನ ಬೇರೆ ಬೇರೆ ದೇಶಗಳಿಗೆ, ಆ ದೇಶಗಳಿಗಿರ್ತಕ್ಕಂಥದ್ದು ಒಂದೇ ಜಾತಿ, ಒಂದೇ ಧರ್ಮ. ಆದರೆ ನಮ್ಮ ಭಾರತಕ್ಕೆ ಇವತ್ತು ಅನೇಕ ಧರ್ಮಗಳು, ಸಾವಿರಾರು ಜಾತಿಗಳು, ಸಾವಿರಾರು ಭಾಷೆಗಳ ನಡುವೆನೂ ಸಹ ವಿವಿಧತೆಯಲ್ಲಿ ಏಕತೆಯನ್ನು ಕಂಡುಕೊಂಡಿರ್ತಕ್ಕಂಥ ದೇಶ ಈ ಭೂಮಿ ಮೇಲೆ ಯಾವ್ದಾರ ಇದ್ರೆ ನಮ್ಮ ಹೆಮ್ಮೆಯ ಭಾರತ ಮಾತ್ರ. ಇವತ್ತು ನಮ್ಮ ಭಾರತ ವಿವಿಧತೆಯಲ್ಲಿ ಏಕತೆಯನ್ನು ಕಂಡುಕೊಂಡಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ವೇದಿಕೆಯಲ್ಲಿರ್ತಕ್ಕಂಥ ಜಗದ್ಗುರುಗಳು ಮತ್ತು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯ ಜಗದ್ಗುರುಗಳು, ಗುರುಗಳು, ಮಠಮಾನ್ಯಗಳು. ಆ ಕಾರಣದಿಂದಲೇ ಸನ್ಮಾನ್ಯ ಯಡಿಯೂರಪ್ಪನವರು ಸರ್ಕಾರ ಇದ್ದಾಗ ಮಠಮಾನ್ಯಗಳು ಕೂಡ ಒಂದು ಆರ್ಥಿಕ ಶಕ್ತಿಯನ್ನು ತುಂಬುವಂಥ ಕೆಲಸ ಮಾಡಿದ್ದಾರೆ. ಇವತ್ತು ಇಷ್ಟೇ ನಾನು ಮಾತನ್ನು ಮುಗಿಸ್ತೇನೆ. ಇವತ್ತು ನಮ್ಮ ಸಮಾಜವನ್ನು ಬಲಗೊಳಿಸ್ತಕ್ಕಂಥ ಕೆಲಸ ಕೇವಲ ಮಠಮಾನ್ಯಗಳು ಮಾಡ್ತಾರೆ, ಜಗದ್ಗುರು ಮಾಡ್ತಾರೆ ಅಂತ ಹೇಳಿದ್ರೆ ಸಾಕಾಗೋದಿಲ್ಲ. ವೇದಿಕೆ ಮೇಲಿರ್ತಕ್ಕಂಥವ್ರು, ವೇದಿಕೆ ಮುಂಭಾಗಿರ್ತಕ್ಕಂಥ ನಾವು ಎಲ್ಲರೂ ಸೇರಿ ನಮ್ಮ ಸಮಾಜ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆಯನ್ನು ಉಳಿಸ್ಕೊಂಡು ಹೋಗೋದು ಜೊತೆಗೆ ನಮ್ಮ ಮಠಮಾನ್ಯಗಳಿಗೂ ಕೂಡ ಶಕ್ತಿ ತುಂಬುವಂಥ ಕೆಲಸ ನಾವು ಎಲ್ಲರೂ ಸೇರಿ ಮಾಡೋಣ ಅನ್ನೋ ಮಾತನ್ನು ಹೇಳ್ತಾ, ಮತ್ತೊಮ್ಮೆ ಶುಭ ಸಂದರ್ಭದಲ್ಲಿ ಇವತ್ತು ನಾನು ಕೂಡ ಬಂದು ಪರಮ ಪೂಜ್ಯ ಜಗದ್ಗುರುಗಳ ಒಂದು ಆಶೀರ್ವಾದವನ್ನು ಪಡಿತಕ್ಕಂಥ ಒಂದು ಅವಕಾಶ ಒದಗಿ ಬಂದಿರತಕ್ಕಂಥದ್ದು ನನ್ನ ಸೌಭಾಗ್ಯ, ನಮ್ಮ ನಿಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳಿ
ನನ್ನ ಮಾತುಗಳಿಗೆ ವಿರಾಮಗಳನ್ನು ಹೇಳ್ತೇನೆ. ನಮಸ್ಕಾರ, ವಂದನೆಗಳು.